12 ಅಲ್ಲ 11 ಅಂದ್ರು. ಡೆವಿಲ್ ಅಂತ ನಕ್ಕಿದ್ದಾರೆ. ತುಂಬಾ ಚೆನ್ನಾಗಿದೆ ನಗು. ನನಗೆ ತುಂಬಾ ಇಡಿಸಿದೆ ದರ್ಶನ್ ಅವ್ರ ನಗು ಅದ್ರಲ್ಲಿ. ಆಮೇಲೆ ಒಂದ್ 2 ಡೈಲಾಗ್ ಹೇಳ್ಬಿಟ್ಟು ಶೂಟ್ ಮಾಡುವಂತ ಒಂದು ಸನ್ನಿವೇಶ ನಾನು ಮರೆಯಕ್ಕಾಗಲ್ಲ. ಎಲ್ಲದಕ್ಕಿಂತ ಜಾಸ್ತಿ ದರ್ಶನ್ ಅವ್ರನ್ನ ನಾನು ಅಂತರಾಳದಲ್ಲಿ ಇಷ್ಟಪಟ್ಟವನು. ಯಾಕಂದ್ರೆ ನನ್ನ ಆರೋಗ್ಯ ಸರಿ ಇಲ್ದಿದ್ದಾಗ ನನಗೆ ಫೋನ್ ಮಾಡಿ ನನಗೆ ಅವರು 3 ದಿವಸ ಒಂದು ವಾರದ ನಂತರ ಅವರು ಈ ಘಟನೆನಾಗೆ ಒಂದು ದುರ್ಘಟನೆ, ಅದೊಂದು ಕೆಟ್ಟ ಘಟನೆ ನಡೆದೋಗುತ್ತೆ. ಯಾಕೆ ಮುಂಚೆ ನನಗೆ ಫೋನ್ ಮಾಡಿ ನನಗೆ ಮೈ ಸರಿ ಇಲ್ಲ ಅನ್ನುವಂಥದ್ದು ನನ್ನ ವಾಯ್ಸಲ್ಲೇ ಕಂಡಿಡಿದ ದರ್ಶನ್ ಅವರು. ನಾನು ಎಂದೂ ಮರೆಯಕ್ಕಾಗಲ್ಲ. ಒಡೆ ಹುಟ್ಟಿದ ಅಣ್ಣ ತಮ್ಮಂದ್ರೆ ಆಗ್ಲಿ ಅಥವಾ ಇನ್ನೊಬ್ಬರೇ ಆಗ್ಲಿ ಮತ್ತೊಬ್ಬರೇ ಆಗ್ಲಿ ಖಂಡಿತ ಅಷ್ಟು ಗುರ್ಸಕ್ಕಾಗಲ್ಲ. ಅವರು ನನ್ನನ್ನ D25 ಅಲ್ಲಿ ಅಣ್ಣ ನೀವು ಬರ್ತಾ ಇದ್ದೀರಾ ತಾನೆ ಅಂತ ಅವ್ರು ಭಾರಿ ಇದಾಗಿ ಕೇಳಿದ್ರು. ಪಾಪ ನನಗೆ ಯಾಕೆ ನಾನು ಬರ್ಬಾರ್ದು, ನಾ ಬರ್ತಾ ಇದ್ದೀನಿ ಕಣಪ್ಪ ಅಂತಾನೆ ಹೇಳಿದೆ ನಾನು. ಆ ಪ್ರೀತಿ ಅವ್ರು ಉಳಿಸ್ಕೊಂಡು ದರ್ಶನ್ ಅವರು ನನ್ನನ್ನ ಅವ್ರ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ, ನಾನು ಅವ್ರನ್ನ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ. ನನ್ನ ತಾಯಿಯವರು ಕೂಡ ಇವತ್ತಿಗೂ ಹೇಳ್ತಾ ಇದ್ದೀನಿ, ಎಂದೂ ದರ್ಶನ ನೀನ್ ಕೈ ಬಿಡಬಾರ್ದು ಅಂತಂದ್ರೆ. ದರ್ಶನ ನಾನು ಕೈ ಬಿಡೋದು, ನಾನು ಇಟ್ಕೊಳ್ಳೋದಕ್ಕಿಂತ ಜಾಸ್ತಿ ದರ್ಶನ್ ಅವರ ಅಭಿಮಾನಿಗಳು ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ನಿಜವಾಗ್ಲೂ ನನಗೆ ದ್ವಾರಕೀಶ್ ಅವರು ನೀವೇ ನನ್ನ ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಹಾಡು ಬರೆದ್ರು. ನಿಜವಾಗ್ಲೂ ಅಭಿಮಾನಿಗಳೇ ದರ್ಶನ್ ಅವ್ರಿಗೆ ತಾಯಿ ತಂದೆ ಆಗಿರ್ತಾರೆ. ಅವರು ಯಾವತ್ತೂ ದರ್ಶನ್ ಅವ್ರನ್ನ ಕೈ ಬಿಡಲ್ಲ. ಅದ್ ನನ್ಗೆ ಚೆನ್ನಾಗಿ ಗೊತ್ತು. ನಾನು ಹೇಳಿ ದರ್ಶನ್ ಅವ್ರಿಗೆ ಒಂದು ಪ್ರಮೋಷನ್ ಕೊಡ್ಬೇಕು ಅನ್ನುವಂತ ವ್ಯಕ್ತಿತ್ವ ಯಾವ್ದು ನನ್ನ ಹತ್ರ ಇದೆಯೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ದರ್ಶನ್ ಅವ್ರಿಗೆ ಪ್ರಮೋಷನ್ ಕೊಡದಿರನೆ ಜನ ಅವ್ರಿಗೆ ಪ್ರಮೋಷನ್ ಕೊಟ್ಟು ಜನನೇ ಅವ್ರನ್ನ ಈ ಚಿತ್ರನ ಅಪಾರವಾದ ಅಭೂತಪೂರ್ವವಾದ ಒಂದು ಯಶಸ್ಸನ್ನ ಗಳಿಸಿ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ ಅಲ್ಲ, ಇಡೀ ವಿಶ್ವನೇ ತಲೆ ಎತ್ತಿ ವಾಪಸ್ ತಿರುಗಿ ನೋಡ್ಬೇಕು. ಒಬ್ಬ ಮನುಷ್ಯನಿಗೆ ಇಂಥ ಒಂದು ಅಭಿಮಾನಿಗಳ ಒಂದು ಸಮೂಹನೇ ಇದೆಯಾ ಅಂತ ಆಶ್ಚರ್ಯ ಪಡ್ಬೇಕು. ಆ ತರ ನಡೆಸಲಿ ಅಂತ ನಾನು ನನ್ನ ತಾಯಿಯವ್ರ ಹತ್ರ, ಭುವನೇಶ್ವರಿ ತಾಯಿ ಹತ್ರ, ದರ್ಶನ್ ಅವ್ರಿಗೆ ಜನ್ಮ ಕೊಟ್ಟ ತಾಯಿಯವರು, ಅವ್ರ ತಂದೆಯವರು ತೂಗುದೀಪ್ ಶ್ರೀನಿವಾಸರವರು, ಅವರ ಆಶೀರ್ವಾದ ಈ ಚಿತ್ರಕ್ಕೆ ಸದಾಕಾಲ ಇರ್ಲಿ ಅಂತ ಅವ್ರ ಕುಟುಂಬ ವರ್ಗದವರು ಸಂತೋಷ ಪಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳಿಗೆ ಸಂತೋಷ ಸಿಗ್ಲಿ. ನೊಂದು ಹೊರಗಡೆ ಇರ್ಬೇಕಾಗಿತ್ತು ನಮ್ಮ ದರ್ಶನ್ ಅವರು. ನೊಂದು ಪಾಪ ಕಾರಾಗೃಹದಲ್ಲಿದ್ದಾರೆ. ತುಂಬಾ ನೋವಾಗುತ್ತೆ ಮನಸ್ಸಿಗೆ. ದರ್ಶನ್ ನಮ್ಮ ಜೊತೆ ಇಲ್ವಲ್ಲ, ವಿಚಾರ ಕಷ್ಟ ಆಗುತ್ತೆ ಮನಸ್ಸಿಗೆ. ಒಳ್ಳೇದಾಗ್ಬೇಕಾಯಪ್ಪ, ದೇವ್ರು ಒಳ್ಳೇದ್ ಮಾಡ್ತಾರೆ ನನ್ನ ನಂಬಿಕೆ. ಇಲ್ಲಾಂದ್ರೆ ದೇವರೇ ಇಲ್ಲ ಅಂತ ಹೇಳ್ತೀನಿ ನಾನು. ದರ್ಶನ್ ಒಳ್ಳೇದಾಗ್ಬೇಕಾಯಪ್ಪ, ಒಳ್ಳೇದಾಗ್ಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ. ನಮಸ್ಕಾರ. ದಿವಂಗತ ಲೀಲಾವತಿಗೆ ಕೊಟ್ಟಂತ ಮಾತನ್ನು ಉಳಿಸಿಕೊಂಡ್ರ ವಿನೋದ್ ರಾಜ್ಕುಮಾರ್. ಹಾಗಾದ್ರೆ ಡೆವಿಲ್ ಪೋಸ್ಟರ್ ಹಿಡಿದು ಪ್ರಮೋಷನ್ ಮಾಡಿದ್ದಾರೆ ವಿನೋದ್ ರಾಜ್ಕುಮಾರ್. ಈ ಹಿಂದೆ ಲೀಲಾವತಿ ಅವರು ಯಾವುದೇ ಕಾರಣಕ್ಕೂ ದರ್ಶನ್ ರವರ ಕೈ ಬಿಡಬೇಡ ಅಂತ ವಿನೋದ್ ರಾಜ್ಕುಮಾರ್ಗೆ ಹೇಳಿದ್ರಂತೆ. ತಾಯಿಗೆ ಕೊಟ್ಟ ಮಾತನ್ನ ಚಾಚು ತಪ್ಪದೆ ಪಾಲಿಸಿದ ವಿನೋದ್ ರಾಜ್ಕುಮಾರ್. ದಿವಂಗತೆ ಲೀಲಾವತಿ ಅವರು ಇತ್ತೀಚೆಗಷ್ಟೇ ನಿಧನರಾದರು. ಅದು ನಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಆ ತಾಯಿ ಲೀಲಾವತಿ ತನ್ನ ಮಗ ಆದಂತ ವಿನೋದ್ ರಾಜ್ಕುಮಾರ್ಗೆ ಕೇವಲ ಸಂಸ್ಕಾರ, ಸಂಸ್ಕೃತಿ ಅಷ್ಟೇ ಕಲಿಸಿಲ್ಲ, ಹಾಗೂ ವಿನಯ ಮತ್ತು ತಗ್ಗಿ ಬಗ್ಗೆ ನುಡಿಯೋದು ಇದು ಅಷ್ಟೇ ಅಲ್ಲದೆ ಬಹು ಮುಖ್ಯವಾಗಿ ಒಂದಷ್ಟು ಜನರ ಹಿಂದೆ ನಿಂತ್ಕೊಂಡು ನೀ ಅವರಿಗೆ ಬೆಂಬಲಿಸಬೇಕು ಅಂತ ಮಾತನ್ನು ಕೂಡ ಅವರು ಹೇಳಿದ್ರಂತೆ. ಅಂತ ವಿಚಾರ ಮತ್ತು ಸಂಸ್ಕೃತಿಯನ್ನು ಕೂಡ ವಿನೋದ್ ರಾಜ್ಕುಮಾರ್ ಅವರಿಗೆ ತಾಯಿ ಲೀಲಾವತಿ ಕಲಿಸಿಕೊಟ್ಟಿದ್ರಂತೆ. ಮಂಗಳೂರು ಕರಾವಳಿ ಸಂಸ್ಕಾರ ಸಂಸ್ಕೃತಿಯಿಂದ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಲೀಲಾವತಿ ಅವರು ತನ್ನ ಮಗನಿಗೆ ಇದೇ ಚಿತ್ರರಂಗದ ಚಂದನವರದ ದುರ್ಬಲ ಕಲಾವಿದರಿಗೆ ಬೆನ್ನು ಹಿಂದ್ಗಡೆ ನೀನು ಬೆಂಬಲಿಗನಾಗಿ ನಿಂತ್ಕೋಬೇಕು ಅಂತ ಕೂಡ ಹೇಳಿಕೊಟ್ಟಿದ್ರಂತೆ ಲೀಲಾವತಿ ಅವರು. ಹಾಗಾದ್ರೆ ದರ್ಶನ್ ಇವರೀಗ ತುಂಬಾ ಕಷ್ಟ ಕಾಲದಲ್ಲಿ ಇದ್ದಾರೆ ಅಂತ ಹೇಳಬಹುದು. ಅವರಿಗೆ ಕಾನೂನಾತ್ಮಕವಾಗಿ ಕಂಟಕ ಎದುರಾಗಿದೆ. ಜೈಲಿನಲ್ಲಿ ಕಷ್ಟದ ದಿನಗಳನ್ನು ಕಳೀತಾ ಇದ್ದಾರೆ. ಅಂತಹ ಒಬ್ಬ ಖ್ಯಾತ ನಟ ಆ ನಟನ ಸಿನಿಮಾದ ಪ್ರಮೋಷನ್ ಮಾಡೋದಕ್ಕೂ ಕೂಡ ದರ್ಶನ್ ರವರು ಇಂಥ ಸಂದರ್ಭದಲ್ಲಿ ಹೊರಗಡೆ ಇಲ್ಲ, ಅವರು ಜೈಲಲ್ಲಿ ಇದ್ದಾರೆ. ಒಂದ್ ಕಡೆ ಎಲ್ಲಿ ಆ ಸಿನಿಮಾ ಹಳ್ಳ ಹಿಡಿಯುತ್ತೋ, ಜನ ನೋಡಕ್ ಬರ್ದೇ ಇದ್ರೆ ಹೇಗೆ? ಒಂದ್ ವೇಳೆ ಡೆವಿಲ್ ಸಿನಿಮಾ ಏನಾದರೂ ಫ್ಲಾಪ್ ಆದ್ರೆ ಇದಕ್ಕೆ ಒಂದು ಅತ್ಯುತ್ತಮ ಕಾರಣ ಕೊಡಬೇಕಂದ್ರೆ ಕಣ್ಣಿಗೆ ಯಾವ್ದು ಕಾಣುತ್ತೋ ಅದೇ ಸೇಲ್ ಆಗೋದು. ಇತ್ತೀಚೆಗೆ ಡಿಜಿಟಲ್ ಪ್ರಮೋಷನ್ಗಳು ಅಂತ ಏನಿದಾವೆ ಅವುಗಳು ಕೂಡ ಜನರನ್ನ ತುಂಬಾನೇ ಸೆಳೆಯುತ್ತೆ ಅನ್ಬಹುದು. ಅಂದಷ್ಟೇ ಮಾತ್ರಕ್ಕೆ ಕೇವಲ ಡಿಜಿಟಲ್ ಪ್ರಮೋಷನ್ಗಳು ಮಾತ್ರ ಸಾಕಾಗಲ್ಲ, ಸಿನಿಮಾದ ಪ್ರಮೋಷನ್ ಮಾಡೋ ವ್ಯಕ್ತಿ ಕೂಡ ಇಲ್ಲಿ ಮುಖ್ಯವಾಗ್ತಾನೆ. ಈ ಸಂದರ್ಭದಲ್ಲಿ ವಿನೋದ್ ರಾಜ್ಕುಮಾರ್ ಅವರು ಡೆವಿಲ್ ಸಿನಿಮಾದ ಪೋಸ್ಟರ್ ನ ಕೈಯಲ್ಲಿ ಹಿಡಿದು ಜನರನ್ನ ಅಂಗ
ಲಾಚಿ ಬೆಳ್ಕೊಡ್ತಾ ಇದ್ದಾರೆ ಸಿನಿಮಾವನ್ನ ನೋಡಿ. ಈ ಮುಖಾಂತರ ಅವರು ಕರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಏನಂದ್ರೆ ದರ್ಶನ್ ರವರ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರು ಅನೇಕ ಚಿತ್ರಗಳಲ್ಲಿ ಖಳನಾಗಿ ಭರ್ಜರಿಯಾಗಿ ನಟನೆ ಮಾಡಿದವರು. ಲೀಲಾವತಿ ಅವರ ಸಿನಿಮಾದ ಬಹುಭಾಗ ಸಿನಿಮಾಗಳಲ್ಲಿ ಅವರು ನಟನೆ ಮಾಡ್ತಕ್ಕಂಥದ್ದು. ಲೀಲಾವತಿ ಅವರ ಅತಿ ಹೆಚ್ಚು ಚಿತ್ರಗಳಲ್ಲಿಯೂ ತೂಗುದೀಪ್ ಶ್ರೀನಿವಾಸ್ ಅವರು ವಿಲನ್ ಆಗಿ ಆಕ್ಟ್ ಮಾಡಿರೋದು. ಚಿತ್ರರಂಗದಲ್ಲಿ ಈ ಹಿಂದೆ ಒಂದು ಪದ್ಧತಿ ಇತ್ತು. ಮೂವಿಗಳಲ್ಲಿ ವಿಲನ್ ಆಕ್ಟ್ ಯಾರು ಮಾಡ್ತಾರೋ ಅವರು ಮುಂದೆ ಅವರ ಮಕ್ಕಳನ್ನ ತುಳಿಯುವಂತ ಪ್ರಯತ್ನ ಮಾಡ್ತಕ್ಕಂಥದ್ದು. ತಂದೆ ವಿಲನ್ ಆಕ್ಟ್ ಮಾಡಿದಾರ ಮೇಲೆ ಮಕ್ಕಳು ಯಾಕೆ ಹೀರೋ ಆಗ್ಬೇಕು ಅನ್ನೋ ಮನೋಭಾವ ಕೆಲವರಲ್ಲಿ ಇತ್ತು. ಆ ಕಾಲದಲ್ಲಿ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಬೇರೆ ಭಾಷೆ ಚಿತ್ರರಂಗದಲ್ಲಿಯೂ ಕೂಡ ಈ ಒಂದು ಸಮಸ್ಯೆ ಇತ್ತು. ಅದಕ್ಕಾಗಿ ಈ ಉದ್ದೇಶದಿಂದ ತೂಗುದೀಪ್ ಶ್ರೀನಿವಾಸ್ ಅವರ ಮಗನ ಕೈ ಬಿಡಬೇಡ ನೀನಂತ ಲೀಲಾವತಿ ಅವರು ವಿನೋದ್ ರಾಜ್ಕುಮಾರ್ ಅವರಿಗೆ ಹೇಳಿದ್ರಂತೆ. ಅವರು ಏನಾದ್ರು ಕಷ್ಟಕ್ಕೆ ಬಿದ್ದಾಗ ಸಹಾಯ ಮಾಡಬೇಕು. ಆ ಮಾತನ್ನ ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ವಿನೋದ್ ರಾಜ್ಕುಮಾರ್ ಅವರು ಡೆವಿಲ್ ಸಿನಿಮಾದ ಪ್ರಚಾರಕ್ಕೆ ಹೇಳಿದ್ದಾರೆ. ಇನ್ನೊಂದು ಬಹುಮುಖ್ಯವಾಗಿ ಹೇಳ್ಬೇಕಂದ್ರೆ ದರ್ಶನ್ ಅವರು ಕಂಡ್ರೆ ನಿಜವಾಗ್ಲೂ ವಿನೋದ್ ರಾಜ್ಕುಮಾರ್ಗೆ ತುಂಬಾ ಇಷ್ಟ. ವೀಕ್ಷಕರೇ, ಇದು ಈಗಿನ ಮಾಹಿತಿಯಾಗಿತ್ತು. ಲೀಲಾವತಿಯವರ ಹಾಲಿನಂತ ಮನಸ್ಸು ಮತ್ತು ವಿನೋದ್ ರಾಜ್ಕುಮಾರ್ ಅವರ ಸಹಾಯ ಗುಣ ನಿಮ್ಗೆ ಏನಿಸುತ್ತೆ? ನಿಮ್ಮದೇನೇ ಕಾಮೆಂಟ್ ಇದ್ರೂ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ನೀವೇನಿದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.